ಅಳೋದನ್ನ ನಿಲ್ಲಿಸು. ನಿನ್ನ ಜೀವನ ನೀನು ನೋಡಿಕೊ. 100 ಮನಸ್ಸುಗಳನ್ನು ನೋಯಿಸಿ ದೇವರಿಗೆ ಹಚ್ಚಿದರೇನು ದೀಪ? ಇಲ್ಲಿ ಯಾರು ಯಾರಿಗೂ ಶಾಶ್ವತವಲ್ಲ. ತಮ್ಮ ನಿಲ್ದಾಣ ಬಂದಾಗ ಎಲ್ಲರೂ ಇಳಿದು ಹೋಗಬೇಕು. ನಿನ್ನ ನಿಲ್ದಾಣ ಬರುವವರೆಗೂ ಈ ಬಾಳಿನ ಪಯಣದಲ್ಲಿ ನೀನು ಪ್ರಯಾಣ ಮಾಡುತ್ತಾನೇ ಇರಬೇಕು. ಪಡೆಯುವುದೇನು ನೊಂದ ಮನಸ್ಸುಗಳ ನೀಡುವ ಶಾಪ. ನಿನ್ನ ನೊಂದ ಮನಸ್ಸಿಗೆ ಒಂದಲ್ಲ ಒಂದು ದಿನ ಬೆಲೆ ಬಂದೇ ಬರುತ್ತದೆ. ಆದರೆ ನೀನು ಧೃತಿಗೆಡಬಾರದು. ಇನ್ನೊಬ್ಬರು ನಿನ್ನನ್ನು ಪ್ರೀತಿ ಮಾಡಲೇಬೇಕು ಅಂತೇನಿಲ್ಲ. ನೀನು ಅವರಿಗೆ ಬೇಕು ಅಂತ ಅವರಿಗೆ ಅನಿಸಬೇಕು. ಆಗ ಮಾತ್ರ ನಿನ್ನ ಪ್ರೀತಿಗೆ ಒಂದು ಬೆಲೆ ಸಿಗುತ್ತದೆ. ಸ್ನೇಹಿತರೆ, ಇತಿಹಾಸದಲ್ಲಿ ಹಸಿವಿನಿಂದ ಸಾಧಿಸಿದವರಿಗಿಂತ ಅವಮಾನದಿಂದ ಸಾಧಿಸಿದವರೇ ಹೆಚ್ಚು. ಈ ಅವಮಾನ ಮತ್ತೆ ಹಸಿವಿಗಿಂತಲೂ ಮಹಾಘೋರ. ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿಯೇ ಹೋಗುತ್ತಾನೆ ಅಂತ. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ಬೇರೆಯವರು ನಿನ್ನ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೀನು ನೊಂದುಕೋಬೇಡ. ಯಾಕೆಂದರೆ ಅವರವರ ತಿಳುವಳಿಕೆ ಎಷ್ಟಿರುತ್ತೋ ಅಷ್ಟೇ ಅವರು ನಿನ್ನನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿನ್ನ ತಪ್ಪೇನಿಲ್ಲ. ಸ್ನಾನ ದೇಹವನ್ನು ಶುದ್ಧ ಮಾಡುತ್ತೆ, ಧ್ಯಾನ ಮನಸ್ಸನ್ನ ಶುದ್ಧ ಮಾಡುತ್ತೆ, ದಾನ ಧರ್ಮವನ್ನ, ಯೋಗ ಜೀವನವನ್ನ, ಪ್ರಾರ್ಥನೆ ನಮ್ಮ ಆತ್ಮವನ್ನ, ವ್ರತ ನಮ್ಮ ಆರೋಗ್ಯವನ್ನ, ಕ್ಷಮೆ ಸಂಬಂಧವನ್ನ, ಪರೋಪಕಾರ ನಮ್ಮ ಅದೃಷ್ಟವನ್ನ ಪವಿತ್ರಗೊಳಿಸುತ್ತೆ. ಅತಿಯಾಗಿ ಯಾರನ್ನೂ ಹಚ್ಕೋಬೇಡ. ಯಾರಿಂದ ಪ್ರೀತಿಗಾಗಿ ಏನನ್ನೂ ಬಯಸಬೇಡ. ಹೃದಯದಿಂದ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಹಾಗೂ ಸರಿಯಾದ ಸ್ಥಳದಲ್ಲಿ ನಾವು ಏನೇ ಹೇಳಿದರೂ ಅದಕ್ಕೆ ಪ್ರತಿಯಾಗಿ ಏನನ್ನೂ ಬಯಸಬೇಡ. ಆಗ ಮಾತ್ರ ನೀನು ಇನ್ನೊಬ್ಬರಿಗೆ ಕೊಟ್ಟಿದ್ದು ಶುದ್ಧವಾಗಿರುತ್ತೆ. ಯಾರ ಬಗ್ಗೆಯೂ ಅತಿಯಾದ ಪ್ರೀತಿ, ವಿಶ್ವಾಸ, ನಂಬಿಕೆ ಇಡಬೇಡ. ಸ್ನೇಹಿತರೆ, ಯಾಕೆ ಗೊತ್ತಾ? ಸ್ನೇಹ ಆಗಲಿ ಪ್ರೀತಿ ಆಗಲಿ ಮಾಡಬೇಕಾಗಿರೋದು ವ್ಯಕ್ತಿಯ ಜೊತೆಗಲ್ಲ, ವ್ಯಕ್ತಿತ್ವದ ಜೊತೆಗೆ. ಮನಸ್ಸಿನ ಎಲ್ಲ ಆಸೆಗಳನ್ನು ತ್ಯಜಿಸು. ನಿನ್ನನ್ನು ಭಾರ ಅಂದುಕೊಳ್ಳೋ ಜನರ ಮುಂದೆ ನೀನು ಬಲವಂತವಾಗಿ ಬದುಕುವುದಕ್ಕಿಂತ ಅವರಿಂದ ದೂರವಾಗಿ ಅವರಿಗೆ ಒಳ್ಳೆಯದನ್ನು ಹರಿಸುವುದೇ ಒಳ್ಳೆಯದು. ಸ್ನೇಹವೇ ಆಗಲಿ, ಸಂಬಂಧಗಳೇ ಆಗಲಿ, ಪ್ರೀತಿಯೇ ಆಗಲಿ, ಅವರಿಗೆ ಅದು ಉಸಿರು ಅನಿಸಬೇಕು ಹೊರತು ಉಸಿರುಗಟ್ಟಿಸುವಂತಿರಬಾರದು. ಈ ಬದುಕೇ ಒಂದು ಹೋರಾಟ. ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಚಿಂತೆ ಬಿಡು. ಭಗವಂತ ತಡ ಮಾಡಿದರೂ ನಿನಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಹೊರತು ನಿನಗೆ ಅನ್ಯಾಯವಂತೂ ಮಾಡುವುದಿಲ್ಲ. ಸ್ನೇಹಿತರೆ, ತಡ ಆಗೋದರ ಹಿಂದೆ ಅದ್ಭುತಗಳೇ ಅಡಗಿರುತ್ತೆ. ನೀನು ಕಾದು ನೋಡಬೇಕು ಅಷ್ಟೇ. ನೀನು ಇನ್ನೊಬ್ಬರ ಬಗ್ಗೆ ಅತಿಯಾದ ನಿರೀಕ್ಷೆಗಳನ್ನು ಬಿಟ್ಟು ನೀನು ನಿನ್ನ ಕರ್ತವ್ಯದ ಕಡೆಗೆ ಮನಚಿಟ್ಟುಕೊಂಡು ಮಾಡು. ಕೊನೆಗೊಂದು ಮಾತು, ನಿನಗಾಗಿ ಯಾರು ಕಾಯುತ್ತಾರೋ ಅವರಿಗಾಗಿ ನೀನು ಬದುಕು. ನಿನಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸು. ನಿನಗಾಗಿ ಯಾರು ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ಮತ್ತೆ ನಿಮಗೆ ಸಿಗುತ್ತೇನೆ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದು.